ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಮೇಶ್ ಪಾಳೆಗಾರ್. ಒಬ್ಬ ಹೈಸ್ಕೂಲ್ ಮುಗಿಸಿ ಹುಡುಗ ಕಾಲೇಜಿಗೆ ಹೋದ ಅಂದ ತಕ್ಷಣ ಒಂದಿಷ್ಟು ಚೇಂಜಸ್ ಕಾಣುತ್ತಾನಲ್ಲಿ. ನನ್ನ ಮಗ ಕಾಲೇಜಿಗೆ ಹೋಗ್ತಿದ್ದಾನೆ, ಏನೋ ಚೇಂಜಸ್ ಆಗ್ತಾ ಇದೆ, ಅವನ ಆ್ಯಕ್ಟಿವಿಟೀಸಲ್ಲಿ ಚೇಂಜ್ ಆಗ್ತಿದೆ, ಅವನ ನಡೆ ನುಡಿಯಲ್ಲಿ ಚೇಂಜ್ ಆಗ್ತಿದೆ, ಅವನ ಬಿಹೇವಿಯರಲ್ಲಿ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ಸ್ಟೈಲಾಗೆಲ್ಲ ಮಾಡ್ತಿದ್ದಾನಲ್ಲ, ಏನೋ ನನ್ನ ಮಗ ಎಲ್ಲರೂ ದಾರಿ ತಪ್ತಿದ್ದಾನ, ಈ ಥರದೊಂದಿಷ್ಟು ಸಹಜ ಪ್ರಶ್ನೆಗಳು ಏನೋ ಟೀನೇಜಿಗೆ ಬಂದಿರತಕ್ಕಂಥ ಮಗನನ್ನು ಅಥವಾ ಮಗಳನ್ನು ನೋಡಿ ಪೋಷಕರಿಗೆ ಆತಂಕ ಆಗೋದು ಸಹಜ. ಇದು ಕಾಲೇಜ್ ಮಕ್ಕಳ ಕತೆ. ಇನ್ನು ಹೈಸ್ಕೂಲಿಗೆ ಬರೋಣ. ಪ್ರೈಮರಿ ಸ್ಕೂಲ್ ಮುಗಿಸಿ ಹೈಸ್ಕೂಲಿಗೆ ಹೋದ ಮಕ್ಕಳನ್ನು ನೋಡಿ, ಕೆಲವು ಮಕ್ಕಳನ್ನ, ಎಲ್ಲ ಮಕ್ಕಳಲ್ಲ, ಕೆಲವು ಮಕ್ಕಳುಗಳೆಲ್ಲ ಅವ್ರು ಟೀನೇಜ್ ತಕ್ಕಂತೆ ಅವರ ಹಾವಭಾವಗಳಲ್ಲಿ, ನಡೆನುಡಿಗಳಲ್ಲಿ, ಅಭ್ಯಾಸಗಳಲ್ಲಿ ಕೆಲವು ಚಟಗಳಾಗಿ ಪರಿಣಾಮ ಅಂತ ಸಾಧ್ಯತೆ ಇರುತ್ತೆ. ಸೊ ಈ ಥರದ ಮಕ್ಕಳ ಮೇಲೂ ಕೂಡ ಒಂದಿಷ್ಟು ಪೋಷಕರಿಗೆ ಅಂದರೆ ನನ್ನ ಮಗ ಎಲ್ಲ ಟೀನೇಜಿಗೆ ಬಂದಿದ್ದಾನೆ ಅಥವಾ ನನ್ನ ಮಗಳು ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಅಂತ ಅನುಮಾನ ಬರೋದು ಅಥವಾ ಸಂಶಯ ಬರೋದು ಅಥವಾ ಅವ್ರನ್ನ ಬಿಹೇವಿಯರ್ ಮೇಲೆ ಕಣ್ಣಿಡೋದು ಕಾಮನ್. ಆದರೆ ನಾನೀಗ ಹೇಳ್ತಾ ಇದ್ದೀನಿ, ಒಬ್ಬ ಪ್ರೈಮರಿ ಸ್ಕೂಲ್ ಹುಡುಗ, ಒಂದು 5ನೇ ಕ್ಲಾಸ್ ಹುಡುಗ, 5ನೇ ಕ್ಲಾಸ್ ಮಕ್ಕಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾಯಿದೆ, ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು. ಆ ಥರದ ಒಂದು ವಿಷಯ ನಾನೀಗ ಹೇಳಕ್ಕೆ ಹೊರಟಿದ್ದೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಒಬ್ಬ 5ನೇ ಕ್ಲಾಸ್ ಹುಡುಗನಿಂದ 23 ವರ್ಷದ ಒಬ್ಬ ಟ್ಯೂಷನ್ ಟೀಚರ್ ಗರ್ಭಿಣಿಯಾಗಿದ್ದಾರೆ. ಈ ಘಟನೆ ನಡೀತಕ್ಕಂಥದ್ದು ಗುಜರಾತ್ನ ಸೂರತ್ನಲ್ಲಿ. ಮಾನ್ಸಿ ಅಂತ ಟ್ಯೂಷನ್ ಟೀಚರ್, ಆಕೆಗೆ 23 ವರ್ಷ. ಆಕೆ ಈವ್ನಿಂಗ್ ಟೈಮಲ್ಲಿ ಟ್ಯೂಷನ್ ಹೇಳ್ಕೊಡ್ತಾ ಇದ್ಲು ಮಕ್ಕಳಿಗೆ. ಆಕೆ ಬಳಿ ಒಬ್ಬ 5ನೇ ಕ್ಲಾಸ್ ಹುಡುಗ ಕೂಡ ಟ್ಯೂಷನಿಗೆ ಬರ್ತಾಯಿದ್ದ. ಸೊ ಆಕೆಗೂ ಆ ಹುಡುಗನಿಗೂ ದೈಹಿಕ ಸಂಪರ್ಕ ಆಗಿದೆ. ಆ ಬಾಲಕನಿಂದ ಆ ಮಾನ್ಸಿ ಟೀಚರ್, 23 ವರ್ಷದ ಟೀಚರ್ ಏನಿದ್ದಾರೆ, ಆಕೆ ಗರ್ಭಿಣಿಯಾಗಿದ್ದಾಳೆ. ಆಕೆ ಗರ್ಭಿಣಿ ಆಗಿರೋದು ಈಗ ಗೊತ್ತಾಗಿದೆ. ಮಗ ಯಾಕೋ ಮನೆಗೆ ಬರ್ತಿಲ್ಲಲ್ಲ, 5 ದಿನ ಆಯಿತು ಅಂತೇಳಿ ಪೇರೆಂಟ್ ಡೌಟ್ ಬಂದುಬಿಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಹುಡುಕ್ತಾ ಹೋದಾಗ ಈ ಮಾನ್ಸಿ ಟೀಚರ್ ಮತ್ತು 5ನೇ ಕ್ಲಾಸ್ ಬಾಲಕ ಏನಿದ್ದಾನೆ, 13 ವರ್ಷದವನು, ಅವರು ಸೂರತ್ ಬಾರ್ಡ್ರಲ್ಲಿ ಸಿಕ್ಕಿದ್ದಾರೆ ಪೊಲೀಸರಿಗೆ. ಸೊ ಇಬ್ಬರೂ ಕರ್ಕೊಂಬಂದ್ಬಿಟ್ಟು ವಿಚಾರಣೆ ಮಾಡಿದೆ. ಆಗ ಟೀಚರ್ ಒಂದು ಸತ್ಯ ಹೇಳಿದಾಳೆ. ಏನಂದರೆ, ನಾನೀಗ 20 ವಾರಗಳ ಗರ್ಭಿಣಿ, ಅಂದರೆ ನನಗೀಗ 5 ತಿಂಗಳಾಗಿದೆ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಯಾರ ಕಾರಣ ಅಂತ ಕೇಳಿದರೆ, ಆ ಟೀಚರ್ ಹೇಳ್ತಾ ಇದ್ದಾರೆ, ನನ್ನ ಸ್ಟೂಡೆಂಟ್, ಈ 13 ವರ್ಷದ ಸ್ಟೂಡೆಂಟ್ಸ್ ಏನಿದ್ದಾನೆ, 5ನೇ ಕ್ಲಾಸ್ ಸ್ಟೂಡೆಂಟ್ ಇದ್ದಾನೆ, ಇವನೇ ನನಗೆ ಪ್ರೆಗ್ನೆಂಟ್ ಆಗೋದಕ್ಕೆ ಕಾರಣ. ನಮ್ಮಿಬ್ಬರ ನಡುವೆ ಫಿಸಿಕಲ್ ರಿಲೇಷನ್ಶಿಪ್ ಇದೆ, ಈಗ ನಾನು ಪ್ರೆಗ್ನೆಂಟ್ ಆಗೋದಕ್ಕೆ ಹುಡುಗನೇ ಕಾರಣ ಅಂತ ಟೀಚರ್ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಹೇಳಿದ್ದಾರೆ. ಪೊಲೀಸರಿಗೆಲ್ಲ ನಿಜಕ್ಕೂ ಶಾಕ್ ಆಗಿದೆ. ಈಗೂ ಸಾಧ್ಯನಾ ಅಂತ. ಹಾಗಾಗಿ ಹುಡುಗನ DNA ಸ್ಯಾಂಪಲ್ ಕಲೆಕ್ಟ್ ಮಾಡಿಬಿಟ್ಟು ಟೆಸ್ಟಿಗೆ ಕಳಿಸಿದ್ದಾರೆ. ನಿಜವಾಗ್ಲೂ ಈಕೆ ಗರ್ಭಿಣಿ ಆಗಿರೋದಕ್ಕೆ ಈ 5ನೇ ಕ್ಲಾಸ್ ಹುಡುಗನೇ ಕಾರಣನ ಅಥವಾ ಬೇರೆ ಯಾರಾದರೂ ಇರಬಹುದಾ ಅಂತ. ಯಾಕೆಂದರೆ ಚಿಕ್ಕ ಮಗು 5ನೇ ಕ್ಲಾಸ್ ಅಂದ್ಕೊಂಡು ಕಳಿಸಿದ್ದಾರೆ. ನಾನು ಸಾಕಷ್ಟು ಸುದ್ದಿಗಳು ನೋಡ್ತಾ ಇರ್ತೀನಿ ವಿದೇಶದಲ್ಲಿ. ಅಂದರೆ ಇದನ್ನು ಹೊಸದೇನಲ್ಲ ಮತ್ತು ಆಶ್ಚರ್ಯನೂ ಅಲ್ಲ. ಫಾರಿನ್ನಲ್ಲೆಲ್ಲ ತುಂಬ ದೈಹಿಕ ಬೆಳವಣಿಗೆ ತುಂಬ ವೇಗವಾಗಿರುತ್ತೆ. ಮತ್ತು ಹೀಗಾಗಿ ಕೆಲವು 11 ವರ್ಷಕ್ಕೆ ಬಾಲಕರಿಗೆ ತಂದೆಯಾಗುವಂತಹ ದೈಹಿಕ ಬೆಳವಣಿಗೆ ಆಗಿರುತ್ತೆ ಅವರಿಗೆ. ಅಂದರೆ ಅದು ಪ್ರೊಡಕ್ಟಿವಿಟಿ ಏನಿರುತ್ತೆ, ಸೊ ಆ ಲೆವೆಲಿಗಿರುತ್ತೆ. ಹಾಗಾಗಿ ಇದರಲ್ಲಿ ಆಶ್ಚರ್ಯ ಏನಿಲ್ಲ. ಬಟ್ ಅಫಿಷಿಯಲಾಗಿ ಒಂದು DNA ರಿಪೋರ್ಟ್ ಬರಬೇಕು. ಟೀಚರ್ ಹೇಳ್ತಾ ಇದ್ದಾರೆ, ನಾನು 5ನೇ ಕ್ಲಾಸ್ ಹುಡುಗನಿಂದನೇ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಹಾಗಾಗಿ ನಿಜಕ್ಕೂ ಶಾಕಿಂಗ್. ಈ ಸ್ಟೋರಿ ಕೇಳಿದ ಮೇಲೆ ಪೋಷಕರು ನಿಜಕ್ಕೂ ಇನ್ನೊಂದಿಷ್ಟು ಮುತುವರ್ಜಿ, ಎಚ್ಚರಿಕೆಯಿಂದ ಇರಬೇಕು. ತಮ್ಮ ಮಕ್ಕಳ ಬಗ್ಗೆ ಏನು ಕಾಳಜಿ ವಹಿಸ್ತಾ ಇದ್ರಿ, ಅದನ್ನು ಸ್ವಲ್ಪ ನೀವು ಇನ್ನಷ್ಟು ಕಾಳಜಿಯಿಂದ ನೋಡಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಯಾಕೆಂದರೆ ಮಕ್ಕಳು ಬೆಳೆದಂತೆ ಅವರಿಗೆ ಒಂದಿಷ್ಟು ಬದಲಾವಣೆಗಳು ಕಾಣುತ್ತೆ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬದಲಾವಣೆ ಕಾಣುತ್ತೆ. ಅವರ ಬಿಹೇವಿಯರ್, ಅವರು ನಡೆ ನುಡಿ, ಅವರು ಹೊರಗಡೆ ಸುತ್ತಾಡೋದಿರ್ಬೋದು, ಫ್ರೆಂಡ್ಸ್ ಜೊತೆ ಹೋಗೋದಿರ್ಬೋದು, ಈ ರೀತಿ ಒಂದಿಷ್ಟು ಕಾಮನೆಗಳು, ಬಯಕೆಗಳು ಕೂಡ ಬದಲಾಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಬಹುಮುಖ್ಯವಾಗಿ ಹೇಳ್ತೀನಿ, ಇದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ. ಫಾರ್ ಎಕ್ಸಾಂಪಲ್, ಈಗ ಮನೇಲಿ ಯಾರೋ ಒಂದು 22-23 ವರ್ಷದ ಒಂದು ಮೊಬೈಲ್ ಬಳಸ್ತಾ ಇರ್ತೀರಾ. ಅದು ನಿಮ್ಮ ಅಭಿರುಚಿಗೆ ತಕ್ಕಂತೆ, ನಿಮ್ಮ ಆಸಕ್ತಿಗೆ ತಕ್ಕಂತೆ, ನಿಮ್ಮ ವಯಸ್ಸಿಗೆ ತಕ್ಕಂತೆ ಒಂದಿಷ್ಟು ವೀಡಿಯೋಗಳನ್ನ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಆ ಥರದ ವೀಡಿಯೋಗಳು ನೋಡ್ತೀರಾ. ಅದೇ ಮೊಬೈಲ್ನ ನಿಮ್ಮ ಮಕ್ಕಳು 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್ ಮಕ್ಕಳು ತೊಗೊಂಡು ಟೆಕ್ನಾಲಜಿ ಏನಾಗುತ್ತೆ, ನಿಮಗೆ ನಿಮ್ಮ ಮೊಬೈಲಲ್ಲಿ ಒಂದ್ಸಲ ಏನು ನೋಡಿರ್ತೀರ, ಅದನ್ನೇ ತೋರಿಸ್ತಾ ಹೋಗುತ್ತೆ. ಅಂದರೆ ನಿಮ್ಗೆ ಬಲವಂತವಾಗಿ ಇದನ್ನು ನೀನು ನೋಡ್ತೀಯಾ, ಡು ಯು ವಾಂಟ್ ದಿಸ್, ಅಂದರೆ ಯಾವುದೋ ಒಂದು ವೀಡಿಯೋ ಇರ್ಬೋದು, ಅಥವಾ ಸೀರಿಯಲ್ ಇರ್ಬೋದು, ಸ್ಕಿಟ್ ಇರ್ಬೋದು, ಕಾಮಿಡಿ ಇರ್ಬೋದು, ಇನ್ನೇನೋ ಬೇರೆ ಅಥವಾ ಒಳ್ಳೆಯದು ಅಥವಾ ಕೆಟ್ಟದ್ದು ನೀವೇನು ನೋಡಿರ್ತೀರ ಮೊಬೈಲಲ್ಲಿ ಕೂಡ ಅದನ್ನೇ ತೋರಿಸ್ತಾ ಹೋಗುತ್ತೆ ನಿಮಗೆ. ಅಂದರೆ ನಿಮಗೊಂದು ರೀತಿಯ ಪ್ರೆಷರ್ ಆಗುತ್ತೆ ಅದು. ಅಂದರೆ ನೀವು ಈ ಥರದ್ದು ನೋಡ್ತೀರ. ಫಾರ್ ಎಕ್ಸಾಂಪಲ್, ಯಾರೋ ಒಂದು ಮೊಬೈಲಲ್ಲಿ ಒಂದು ಸೈಟ್ ನೋಡ್ತಾ ಇರ್ತೀರ ಅಂತ ಇಟ್ಕೊಳ್ಳಿ. ಸೊ ನಿಮ್ಗೆ ಆ ಮೊಬೈಲ್ ಪ್ರತಿ ಸಾರಿ ಬೇರೆ ಪ್ರಾಪರ್ಟೀಸ್ ಸೈಟ್ಸ್ನೇ ತೋರಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವ್ದಾರು ಒಂದು ಕಾಮಿಡಿ ಸ್ಕಿಟ್ ನೋಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಅದೇನು ತೋರಿಸ್ತಾ ಇರುತ್ತೆ. ಅಥವಾ ಏನಾದರೂ ಬೇಡವಾದದ್ದು ಒಂದು ಸಲ ಬಂದಿರುತ್ತೆ, ಅಚಾನಕ್ಕಾಗಿ ಒಂದು ಸಲ ಕ್ಲಿಕ್ ಮಾಡಿ ನೋಡಿರ್ತೀರ ಅಂತ ಇಟ್ಕೊಳ್ಳಿ. ಸೊ ಅದೇ ಥರದ ಕಂಟೆಂಟ್ನೇ ನಿಮಗೆ ಏನಾಗಿದೆ ಅದೇ ಥರದ್ದು ತೋರಿಸ್ತಾ ಹೋಗುತ್ತೆ. ಹಂಗಾಗಿ ಮಕ್ಕಳಿಗೆ ಮೊಬೈಲ್ ಕೊಡುವಾಗ ದೊಡ್ಡವರು ಬಳಸೋ ಮೊಬೈಲು ಮತ್ತು ಮಕ್ಕಳು ಬಳಸೋ ಮೊಬೈಲು ಒಂದೇ ಆಗಿದ್ದಾಗ ಕೆಲವೊಂದಿಷ್ಟು ಸಮಸ್ಯೆಗಳು ನಿಜಕ್ಕೂ ಉದ್ಭವ ಆಗುತ್ತೆ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದಾದಮೇಲೆ ಒಂದಿಷ್ಟು ಮಕ್ಕಳಿಗೆ ನಿಜಕ್ಕೂ ದಾರಿ ತಪ್ತಾ ಇದ್ದಾರೆ ಖಂಡಿತ. ಹಾಗಾಗಿ ಪೋಷಕರು ಎಚ್ಚರಿಕೆಯಿಂದಿರಿ. ನಮ್ಮ ಮಗನ ಬಿಡು, ಪ್ರೈಮರಿ ಸ್ಕೂಲ್ ಅವನಿನ್ನ ದೊಡ್ಡವನಾಗಿಲ್ಲ,
ನೋಡೋಣ, ಒಂದು ಕಾಲೇಜ್ ಲೆವೆಲ್ಗೆ ಅಥವಾ ಹೈಸ್ಕೂಲ್ ಲೆವೆಲ್ಗೆ ಹೋದಾಗ ಅವ್ನ ಮೇಲೆ ಒಂದು ನಿಗಾ ಇಡೋಣ, ಅವ್ನ ಕಂಟ್ರೋಲಿಗೆ ತಗೋಣ. ಚಿಕ್ಕ ಹುಡುಗರಿಗೆ ನಮ್ಮ ಹುಡುಗ ಆ ಥರ ಏನಿಲ್ಲ, ಒಳ್ಳೆ ನೀನು ಚಿಕ್ಕವನು ದೊಡ್ಡನಾದ್ಮೇಲೆ ನೋಡೋಣ ಅಂತಕ್ಕಂಥ ನೆಗ್ಲೆಜೆನ್ಸಿ, ತಾತ್ಸಾರ, ನಿರ್ಲಕ್ಷ್ಯ ಖಂಡಿತ ಬೇಡ. ಯಾಕೆ ನಾನು ಈಗ ತಾನೇ ಗುಜರಾತ್ ಸ್ಟೋರಿ ಹೇಳ್ತಾ ಇದ್ದೆ ನಿಮಗೆ. ಒಂದು 5ನೇ ಕ್ಲಾಸ್ ಹುಡುಗ 23 ವರ್ಷ ಟೀಚರ್ ಜೊತೆ ಈ ರೀತಿ ಒಂದು ದೈಹಿಕ ಸಂಪರ್ಕ ಇಟ್ಕೊಂಡು ಈ ರೀತಿ ಆಕೆ ಗರ್ಭಿಣಿ ಆಗಿದ್ದಾಳೆ. ಮತ್ತು ಆ ಬಾಲಕನಿಗೆ ಆ ಮಟ್ಟದ ಏನು ದೈಹಿಕ ಸಾಮರ್ಥ್ಯ ಇದೆ ಅಂತಕ್ಕಂಥದ್ದು ಈ ಕೇಸ್ನಲ್ಲಿ ಗೊತ್ತಾಗಿದೆ. ಕೆಲವು ದಿನಗಳಲ್ಲಿ DNA ರಿಪೋರ್ಟ್ ಬರುವುದು, ಆವಾಗ ಗೊತ್ತಾಗುತ್ತೆ ನಿಜಕ್ಕೂ ಆ ಟೀಚರ್ ಈ 5ನೇ ಕ್ಲಾಸ್ ಹುಡುಗನೇ ಕಾರಣನ ಆಕೆ ಪ್ರೆಗ್ನೆಂಟ್ ಆಗಿರೋದಕ್ಕೆ ಇಲ್ವೋ ಅಂತ. ಹಾಗಾಗಿ ಎಲ್ಲ ಪೋಷಕರಿಗೂ ಕಿವಿ ಮಾತು ಏನಂದರೆ, ಮಕ್ಕಳು 4ನೇ 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಬರ್ತಿದ್ದಂಗೆ ದಯವಿಟ್ಟು ಮಕ್ಕಳ ಮೇಲೆ ಒಂದು ನಿಗಾ ಇಡಿ. ಅವರ ನಡೆ ನುಡಿ, ಅವರ ಬಿಹೇವಿಯರ್ ಇರ್ಬೋದು, ಅವರ ಹಾವಭಾವಗಳಿರ್ಬೋದು, ಆ ಚಟುವಟಿಕೆಗಳಿರ್ಬೋದು, ಸ್ಕೂಲಿಗೆ ಹೋದ ಬಂದ, ಕಾಲೇಜಿಗೆ ಬಂದ, ಅಥವಾ ಮಗಳು ಓದಲು ಬಂದಲು, ಇದಷ್ಟೇ. ನಿಜವಾಗ್ಲೂ ಒಂದಿಷ್ಟು ಎಲ್ಲೋ ನೆಗ್ಲಿಜೆನ್ಸಿ ಅನ್ನೋದು ತೋರಿಸ್ಬೇಡಿ. ಮಕ್ಕಳ ಮೇಲೆ ಪ್ರತಿದಿನ ಒಂದು ಕಣ್ಣಿಟ್ಟಿರಿ. ಅಂದರೆ ಎಲ್ಲ ಮಕ್ಕಳು ಹಾಗೇ ಇರ್ತಾರೆ ಅಂತ ಹೇಳ್ತಿಲ್ಲ, ಮತ್ತು ಎಲ್ಲ ಪೋಷಕರು ಹಾಗೇ ಇರ್ತಾರೆ ಅಂತ ಹೇಳ್ತಿಲ್ಲ. ನಿಮಗೊಂದು ಮನೋಸಹಜವಾಗಿ ಒಂದು ಅನುಮಾನ, ಡೌಟ್ ಏನಾದರೂ ಬಂದಾಗ ಈ ರೀತಿ ಮಕ್ಕಳನ್ನ ಒಂದಿಷ್ಟು ಕಂಟ್ರೋಲ್ ಇಡ್ತಕ್ಕಂಥದ್ದು, ಒಂದು ಒಳ್ಳೆ ಹಾದಿಯಲ್ಲಿ ನಡೀರಪ್ಪ ನೀವು ನಡೀರಿ ಅಂತಕ್ಕಂಥದ್ದು ಮಾತುಗಳನ್ನ ಹೇಳಿ. ಹಾಗಾಗಿ ಎಲ್ಲ ಪೇರೆಂಟ್ಸು ತಮ್ಮ ಮಕ್ಕಳ ಮೇಲೆ ನಿಜಕ್ಕೂ ಒಂದಿಷ್ಟು ಏನೋ ಮುತುವರ್ಜಿ ತಗೊಂಡು, ಕಾಳಜಿ ತಗೊಂಡು ಅವಳನ್ನ ಸಮಾಜದ ಒಂದು ಒಳ್ಳೆಯ ಪ್ರಜೆಯನ್ನಾಗಿ ರೂಪಿಸ್ಬೇಕು. ಈ ಜವಾಬ್ದಾರಿಯಲ್ಲಿರ್ತಕ್ಕಂಥದ್ದು ಪೋಷಕರ ಮೇಲೆ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳ ಮೇಲೆ ಒಂದಿಷ್ಟು ನಿಗಾ ಇಡೋದು ತುಂಬ ಒಳ್ಳೆಯದು. ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.